ಆದ್ರೆ ನನ್ನಂತೂ ಬಿಟ್ಟಿರೋಕೆ ಚಾನ್ಸೇ ಇಲ್ಲ. ಬಿಕಾಸ್ ಹಾಡೋ ಮಕ್ಕಳಿಂದ ಇದ್ದು ಅಲ್ಲಾಡೋ ಚಿಂದಿವರೆಗೂ ನಾನಂದ್ರೆ ಪಂಚ ಪ್ರಾಣ. ನಾನು ಒಂದ್ ಸೆಕೆಂಡ್ ಕಾಣ್ಲಿಲ್ಲ ಅಂದ್ರೆ ಹಂಗೆ ಕಳೆದು ಹೋಗ್ಬಿಡ್ತಾರೆ. ನಾನು ಪ್ರಪಂಚನೇ ಆವರಿಸ್ಕೊಂಡಿರೋ ಸರ್ವಸಮಯಾಮಿ ಜಂಗಮವಾಣಿ. ಅರ್ಥ ಆಗ್ಲಿಲ್ವಾ? ಮೊಬೈಲ್ ಯಾರು ನರಳ್ತಿದಾರಲ್ಲ? ಯಾರು ಯಾರು? ನಾನು ಇಲ್ಲಿದ್ದೀನಿ. ಓ ನೀನಾ? ಏನ್ ಹೂಡ್ಕೊಂಡು ಮೂಲೆ ಸೇರ್ಕೊಂಡಿದ್ಯಾ? ನೀನ್ ನೋಡಕ್ ಸಿಗೋದು ಒಂಥರ ಪುಣ್ಯ ಅನ್ನೋ ಪತ್ರ, ಅಂಚೆ, ಪೋಸ್ಟ್ ಕಾರ್ಡು, ಇಂಗ್ಲೆಂಡ್ ಲೆಟರು. ಎಷ್ಟು ಒಂದಷ್ಟು. ಒನ್ಸ್ ಅಪಾನ್ ಎ ಟೈಮ್ ಮೆಸೇಜ್ ಪಾಸ್ ಮಾಡೋದ್ರಲ್ಲಿ ಕಿಂಗು. ಆದ್ರೆ ಈಗ ಕಸಕ್ಕಿಂತ ಕೊಡ ಹೋಗಿದ್ಯಾ ಬ್ರೋ? ಮಿತ್ರ ಉಸಿರು ಕಡ್ತಾ ಇದೆ, ಪ್ಲೀಸ್ ನನ್ನನ್ನ ಇಲ್ಲಿಂದ ಬಿಡಿಸ್ತೀಯಾ? ಛೇ ಪಾಪ, ನಿನಗೆ ಇಂಥ ಸ್ಥಿತಿ ಬರ್ಬಾರ್ದಿತ್ತು. ಧನ್ಯವಾದಗಳು ಮಿತ್ರ. ನೀವೆಲ್ಲರ ಖುಷಿಯಿಂದ ನಿಮ್ಮ ಮಧುರವಾದ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಬರೀತಿರಲ್ಲ ಪತ್ರ, ಅದೇ ನಾನು. ನಿನಗೆ ಇಂಥ ಗತಿ ಬಂದಿರೋದು ನೋಡ್ ಮರಿ. ನರ್ಸರಿಗಂತ ಹೆಚ್ಚಿಟ್ಮೇಲೆ ಅಲ್ಲೇ ಇರೋದಲ್ಲ, ಚೆನ್ನಾಗಿ ಓದಿ ಅಪ್ಡೇಟ್ ಆಗಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು. ಅದು ಜಾಣತನ. ನಂತರ ಇರ್ಬೇಕು. ನಿನ್ ತರ ಡಮ್ಮಿ ಪೀಸ್ ಆಗ್ಬಾರ್ದು. ಯಾವಂಗ್ ಹೇಳ್ತಿದ್ಯಾ ಡಮ್ಮಿ ಅಂತ? ಜಮಾನು ಕಾಲದಿಂದ ಸಂದೇಶಗಳನ್ನ ಸಮುದ್ರದ ಆಚೆ ಇದ್ರು ಕೂಡ ತಲುಪಿಸ್ತಿದ್ದವನು ನಾನು. ಬಾದರ್ನಲ್ಲಿ ಫೋನ್ ಹೋಗ್ತಿರೋ ಜಾಗದಲ್ಲಿರೋ ಯೋಧರಿಗೆಲ್ಲ ಅಮ್ಮನ ಹಾರೈಕೆ, ಹೆಂಡತಿಯ ಪ್ರೀತಿ, ಮಕ್ಕಳು ಕಳಿಸುವ ಸಿಹಿ ಮುತ್ತನ್ನೆಲ್ಲ ತಲುಪಿಸ್ತಿದ್ದವನು ನಾನು. ಅವ್ರು ನನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ? ಅಲ್ಲಿ ನೋಡು. ನಮ್ಮದಿಗೆ 3 ತಿಂಗಳು, ನನ್ನದಿಗೆ ತುಂಟು ದಿನಗಳು. ಓಹೋ, ನೀನ್ ಸರ್ವಿಸ್ ಮೆಸೇಜ್ ಸ್ಪೀಡ್ ನ ಆಮೇಲೆ ಮೆಚ್ಕೋಬೇಕು. ಮಗು ಹುಟ್ಟಿದೆ ಅಂತ ಮೆಸೇಜ್ ಕೊಟ್ರೆ ನೀನ್ ತಲುಪಿಸೋಷ್ಟರಲ್ಲಿ ಆ ಮಗು ಮ್ಯಾರೇಜ್ ಆಗೋಗಿರುತ್ತೆ. ಅಂತ ಸರ್ವಿಸ್ ನಿಂದು. ಒಟ್ನಲ್ಲಿ ಮನೆಗ್ ಮಗ ಅಲ್ಲ, ಸ್ಮಶಾನಕ್ಯಾನ ಅಲ್ಲ, ಹಂಗಾಗೋಗಿದೆ. ಅದಕ್ಕೆ ಮನುಷ್ಯರು ನನ್ನ ಕಂಡಿದ್ದು. ನನ್ನ ಬುದ್ಧಿ ಹೇಳ್ತೀಯಲ್ಲ, ನೀನ್ ಕರೆಕ್ಟ್ ಆಗಿದ್ಯಾ? ಎಲ್ಲದಕ್ಕೂ ಇಂಟರ್ನೆಟ್ ಅಂತ ನೆಟ್ ಮೇಲೆ ಡಿಪೆಂಡ್ ಆಗಿದ್ಯಾ. ಅಕಸ್ಮಾತ್ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ನೀನ್ ಕೂಡ ಇದ್ದು ಸತ್ತಂಗೆ. ಸೈಲೆಂಟ್ ಆಗಿದ್ದು ನನ್ನನ್ನ ವೈಲೆಂಟ್ ಮಾಡೋ ನಿನಗೆ ತಕ್ಕ ಶಾಸ್ತಿ ಮಾಡದಿದ್ದಾರೆ ನಾನು. ಪುತ್ರನೇ ಅಲ್ಲ. ಕೂಲ್ ಬ್ರದರ್, ಕೂಲ್. ಈಗ ನಾನು ಏನ್ ಹೇಳ್ದೆ ಅಂತ ಇಷ್ಟೊಂದು ವೈಲೆಂಟ್ ಆಗಿದ್ಯಾ? ಉರಿಟಿತ್ತು. ನಮಗೂ ಇದೇ ತರನೇ ಉರ್ತಿತ್ತು. ನಾನು ಪ್ರೇಮಿಗಳ ಪಾಲಿಗೆ ಪ್ರೀತಿಯ ಸೇತುವೆ ಆಗಿದ್ದೆ. ಅವ್ರ ಪ್ರೇಮ ನಿವೇದನೆಗೆ ಮೇಘದೂತ ಆಗಿದ್ದೆ. ಮಾತಲ್ಲಿ ಹೇಳಕ್ಕಾಗ್ದಿರೋ ಪ್ರೀತಿನ ನಮ್ ರವಿ ಸರ್ ಮೂಲಕ ಅಕ್ಷರದಲ್ಲಿ ಇರ್ತವ್ ನಾನು. ಅಲ್ಲಿ ನೋಡು. ನನ್ನ ಪ್ರೀತಿ ಪಾತ್ರೆಗೆ ಓದಮ್ಮ ನನ್ನ ಓನೆ. ನೋಡ, ನನ್ನ ಕಥೆನೆ ಟ್ರೆಂಡ್ ಸೃಷ್ಟಿ ಮಾಡ್ದಂತ ಪ್ರೇಮ ಲೋಕದ ಕನ್ನಡಿಗ ಅವರು. ಅವ್ರೇ ನನ್ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ರು ಅಂದ್ರೆ ಇನ್ ಬೇರೆಯವರೆಲ್ಲ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಿರ್ಲಿಲ್ಲ. ಜಾಸ್ತಿ ಬಿಲ್ಡಪ್ ಬೇಡ. ಇದು ಸೆಲ್ಫಿ ಯುಗ. ಅಷ್ಟು ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಒಂದ್ ಸೆಲ್ಫಿ ತೆಗ್ದಾಕಿದ್ರೆ ಸಾಕು, ಲವ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾ? ಗೊತ್ತು ನಿನ್ ಸೆಲ್ಫಿ ಸಾಧನೆ ಏನು ಅಂತ. ನೋಡಲಿ.
ತಾನೇ? ನೀನ್ ಭ್ರಮೆಲಿರೋದಲ್ದೆ ಎಲ್ಲೂ ಭ್ರಮೆನಲ್ಲಿ ಮೂಸಿದ್ಯಾ. ನೀನು ಒಂಥರ ಆಲ್ಕೋಹಾಲ್ ನಶೆ ಇದ್ದಂಗೆ ಇಷ್ಟಿಷ್ಟೇ ಉಚ್ಚರಿಸಿ ಜನ ಸಂಬಂಧಗಳನ್ನ ಮರೆಯ ಹಾಗೆ ಮಾಡಿದ್ಯಾ. ಇಷ್ಟಕ್ಕೂ ನಾನೇ ಗ್ರೇಟ್ ಅಂತ ಬಿಲ್ಡಪ್ ಕೊಡ್ತಿದ್ಯಲ್ಲ, ನೀನ್ ಬಂದ್ಮೇಲೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿರೋದು ಗೊತ್ತೇ ನಿಂಗೆ. ಟಾಯ್ಲೆಟ್ ಹೋದ್ರೂ ನೀನೇ ಬೇಕು, ಶೇವಿಂಗ್ ಮಾಡ್ಕೊಂಡ್ರು ನೀನೇ ಬೇಕು, ಬೈಕ್ ಓಡಿಸಿದ್ರು ನೀನೇ ಬೇಕು. ಓಸ ಅವಾಂತರದಲ್ಲಿ ಆಕ್ಸಿಡೆಂಟ್ ಆಗಿ ನೆಗದ್ ಬಿದ್ರೆ ಅದನ್ನ ಅಂತ ಕ್ಲಿಕ್ ಮಾಡಿ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕಿ ಅಂತ ಪೋಸ್ಟ್ ಕೊಡಕ್ಕೂ ನೀನೇ ಬೇಕು. ಜನ ಸಂಬಂಧಗಳನ್ನ ಗಟ್ಟಿ ಮಾಡ್ಬೇಕಾದ ಸಂದೇಶ ವಾಹಕಾನೆ ಸಮಾಜಕ್ಕೆ ಮಾರ್ಗ ಆಗೋಗಿದೆ. ನೋಡ್ತಿರು, ಒಂದಲ್ಲ ಒಂದ್ ದಿನ ನೀನ್ ಕೂಡ ಬೋರ್ ಅಂತ ಬಿಸಾಕೋ ಕಾಲನು ಬಂದೇ ಬರುತ್ತೆ. ಏಯ್, ಅದೆಲ್ಲ ಸುಳ್ಳು. ನಾನು ಬೋರ್ ಆಗಲ್ಲ. ನನಗೆ ಕೊನೆ ಅನ್ನೋದೇ ಇಲ್ಲ. ನಾನು ಸಾಯೋದೇ ಇಲ್ಲ. ಅಯ್ಯೋ ಬ್ಯಾಟ್ರಿ ಲೋ ಆಯ್ತು ಅನ್ಸುತ್ತೆ. ಬ್ರದರ್ ಪ್ಲೀಸ್ ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು ಮಿತ್ರ. ಏನಿಲ್ಲ, ವಿತಿನ್ 5 minutes ಅಲ್ಲಿ ನಾನ್ ಚಾರ್ಜ್ ಆಗಿಲ್ಲ ಅಂದ್ರೆ ನಾನ್ ಸತ್ತೋಗ್ಬಿಡ್ತೀನಿ. ನನ್ನ ಓನರ್ಗೆ ನನ್ ಬ್ಯಾಟ್ರಿ ಚಾರ್ಜ್ ಮಾಡು ಅಂತ ಸಂದೇಶ ಕೊಡ್ತೀಯಾ ಪ್ಲೀಸ್? ಹೆದರಬೇಡ ಮಿತ್ರ, ನಿಂಗೇನೋಗಲ್ಲ. ನಿನ್ ಓನರ್ಗೆ ನಾನ್ ಸಂದೇಶ ಕೊಡ್ತೀನಿ. ಯಾಕೆಂದ್ರೆ ನನ್ನಿರೋದೇ ಭಾವನೆಗಳಿಗೆ ಸ್ಪಂದಿಸೋಕೆ. ನೀನ್ ಹೇಳಿದ ಮಾತು 100% ಸತ್ಯ. ಫಾಸ್ಟ್ ಆಗಿ ಓಡ್ತಿರೋ ಈ ಪ್ರಪಂಚದಲ್ಲಿ ಜನರು ತಮ್ಮ ಅನುಕೂಲಕ್ಕೋಸ್ಕರ ನನ್ನ ಕಂಡಿಡಿದ್ರು ಕೂಡ ನಾನು ಶಾಶ್ವತ ಅಲ್ಲೋ ಅನ್ನೋ ಸತ್ಯ ನನ್ನ ಈಗಿನ ಪರಿಸ್ಥಿತಿಲಿ ನನಗೆ ಗೊತ್ತಾಗ್ತಿದೆ. ನಾನು 1 ಸೆಕೆಂಡ್ ಅಲ್ಲಿ ಮೆಸೇಜ್ ಪಾಸ್ ಮಾಡ್ಬೋದು, ಆದ್ರೆ ಮತ್ತೊಬ್ರು ಭಾವನೆಗಳಿಗೆ ಸ್ಪಂದಿಸೋ ಸಾಮರ್ಥ್ಯ ನನಗಿಲ್ಲ. ಆ ಭಾವನೆಗಳಿಗೆ ಸ್ಪಂದಿಸೋ ಸತ್ವ ಇರೋದು ಅಕ್ಷರಗಳಿಗೆ ಮತ್ತು ಪತ್ರಗಳಿಗೆ ಮಾತ್ರ ಅನ್ನೋದನ್ನ ನಾನು ಒಪ್ಕೋತೀನಿ. ನಮ್ ಗ್ರಾಮ ನೋಡ್ತಿರೋ ಪ್ರತಿಯೊಬ್ರು ಒಪ್ಕೋತಾರೆ. ಏನಂತೀರಾ? ನನ್ ಮಾತು ನಿಜ ಅಲ್ವಾ? ಆಧುನಿಕತೆ ಎಷ್ಟೇ ಬೆಳೆದರೂ ಕಾಗದ ಪತ್ರದ ಮಹತ್ವ